ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರವಿಚಂದ್ರ ಸರ್. ಹಾಗಾದರೆ ಮಕ್ಕಳೇ, ಮುಂದಿನ ಒಂದು ಟಾಪಿಕ್ನ ಶುರು ಮಾಡೋ ಮುಂಚೆ ಮೊದಲು ನಾವು ಹಿಂದಿನ ಟಾಪಿಕ್ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಓಕೆನಾ. ದೈನಂದಿನ ಗಣಿತದ ಬಗ್ಗೆ, ಓಕೆನಾ. ಅದ್ರ ಬಗ್ಗೆ ಅಲ್ಲಿ ನೋಡಿದ್ವಿ ನಾವು ಏನಪ್ಪ ಅಂದರೆ ಬೇಸಿಕ್ ನಾಲೆಜ್ನ ತೊಗೊತಾ ಹೋಗ್ತಿದ್ವಿ. ಅಲ್ಲಿ ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರಗಳನ್ನು ಗುಣಾಕಾರಗಳನ್ನು ನೋಡಿದ್ವಿ. ಈಗ ಭಾಗಾಕಾರದ ಬಗ್ಗೆ ಸ್ವಲ್ಪ ನಾವೇನು ಮಾಡಂಬ್ರಿ ಶುರು ಮಾಡಂಬ್ರಿ, ಓಕೆನಾ. ಭಾಗಾಕಾರದಾಗ ಯಾವ ಥರ ಕ್ವಶನ್ಸ್ ಬರ್ತವೆ, ಯಾವ ಥರ ಇಲ್ಲ, ಭಾಗಾಕಾರದಲ್ಲಿ ಟೈಪ್ಸ್ ಎಷ್ಟಿದ್ದಾವೆ, ಈ ಥರ ಎಲ್ಲ ನೋಡಂಬ್ರಿ. ಅಂದರೆ ಯಾವ್ಯಾವ ಥರ ಎಕ್ಸಾಂಪಲ್ಲಿ ನಮ್ಗೆ ಈಸಿಯಾಗಿ ಟ್ರಿಕ್ನ ನಮ್ಗೆ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋಗ್ರಿ, ಓಕೆನಾ. ಹಾಗಾದರೆ ಮಕ್ಕಳೇ, ಭಾಗಾಕಾರ ನಮ್ಗೆ ಗೊತ್ತಾಗಬೇಕಾದ್ದು ಫಸ್ಟ್ ಭಾಗಾಕಾರ ಹೆಂಗೆ ಮಾಡಬೇಕು ಎಂಬುದು ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊತ ಹೋಗ್ತಿದ್ದೀವಿ. ಹಾಗಾದರೆ ನೋಡಿರಿ, ಭಾಗಾಕಾರ ನಾವೇನು ಇದರಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂದರೆ ಭಾಜ್ಯಕ, ಭಾಜ್ಯ ಮತ್ತು ಭಾಗಲಬ್ಧ, ಉಳಿದಿರ್ತಕ್ಕಂಥದ್ದನ್ನು ಶೇಷ ಅಂತ ಕರಿತೀವಿ. ಯಾವ ಥರಪ್ಪ ಅಂತಂದರೆ ಇಲ್ಲಿ ನೋಡಿರಿ, ಇಲ್ಲಿ ಈ ಥರ ಏನು ಮಾಡಿರ್ತೀವಿ, ಈ ಥರ ಬರ್ಕೊಂಡಿರ್ತೀವಿ, ಹೌದಿಲ್ರಿ. ಹಾಗಾದರೆ ಇಲ್ಲಿ ನೋಡಿರಿ, ಇಲ್ಲಿ ಬರ್ತಕ್ಕಂಥದ್ದು ಭಾಜ್ಯ, ಭಾಜಕ ಅಂದರೆ ಯಾವುದನ್ನು ಎದರಲಿಂದ ಕಡ್ತಾ ಹೊಡಿತೀವಲ್ಲ, ಹೌದಾ. ಭಾಜಕ ಯಾವುದು ಕಡ್ತಾ ಹೊಡೆಸ್ಕೊಳ್ತೈತೆ ಅದು ಭಾಜ್ಯ. ಆಮೇಲೆ ಏನು ಬರುತ್ತಲ್ಲ ಭಾಗಲಬ್ಧ, ಭಾಗಲಬ್ಧ. ಆಮೇಲೆ ಉಳಿದಿರೋದು ಏನಪ್ಪ ಅಂದರೆ ಶೇಷ, ಓಕೆನಾ, ಶೇಷ. ಈ ಥರ ಕಾನ್ಸೆಪ್ಟ್ ಇಲ್ಲೆಲ್ಲ ಏನಿದಾವಲ್ಲ ಇದೇ ಥರದ್ದು ಒಂದು ಕಾನ್ಸೆಪ್ಟ್ ಇದೆ, ಓಕೆನಾ. ಹಾಗಾದರೆ ಈಗ ನೋಡಿರಿ, ಯಾವುದೇ ಒಂದನ್ನ ಪ್ರಶ್ನೆ ನಾವು ಅಂದರೆ ಈಗ ನಾವು ಭಾಗಾಕಾರ ಮಾಡಬೇಕು ಅಂತಂದರೆ ಈ ಭಾಗಾಕಾರ ಮಾಡೋಕ್ಕೆ ಮೇನ್ ಕಾನ್ಸೆಪ್ಟ್ ಏನು ಬೇಕು, ಭಾಜ್ಯಕ, ಭಾಜ್ಯ, ಭಾಗಲಬ್ಧ ಮತ್ತು ಶೇಷ, ಓಕೆನಾ. ಹಾಗಾದರೆ ನಮಗೆ ಭಾಜ್ಯ ವಾಪಸ್ ಬರಬೇಕು, ಓಕೆನಾ. ವಾಪಸ್ ಬರಬೇಕಂದ್ರೆ ಏನು ಮಾಡಬೇಕು, ಅದಕ್ಕೆ ಫಾರ್ಮುಲಾ ಒಂದು, ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ, ಭಾಜಕ ಇಂಟು ಭಾಗಲಬ್ಧ, ಓಕೆ, ಪ್ಲಸ್ ಶೇಷ ಅಂತ ಮಾಡಬೇಕು. ಹಾಗಾದರೆ ಒಂದು ಕಾನ್ಸೆಪ್ಟ್ನ ಹೇಳಾಗಾದ್ರೆ ಈಗ ಯಾವುದಾದ್ರೂ ಒಂದು ಉದಾಹರಣೆ ತೊಗೊಳಂಬ್ರಿ, ಓಕೆನಾ. ಈ ಥರ ಉದಾಹರಣೆ ನಿಮ್ಗೆ ಗೊತ್ತಾಗಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ ಮಕ್ಕಳೇ. ಹಾಗಾದರೆ ಇಲ್ಲಿ ನೋಡ್ರಿ ಏನಂತಂದರೆ ಈ ಥರ ನೋಡಂಬ್ರಿ, ಓಕೆನಾ. 9 ಇಲ್ಲಿ 2 ಇದೆ, ಓಕೆನಾ. ಯಾವುದು ಭಾಜಕ, ಆಮೇಲೆ ಭಾಜ್ಯ ಬಂದ್ಬಿಟ್ಟು 9 ತೊಗೊಳಂಬ್ರಿ. ಆಮೇಲೆ ಭಾಗಲಬ್ಧ ಏನು ಬರುತ್ತೆ ನೋಡಂಬ್ರಿ, ಶೇಷ ಏನು ಬರುತ್ತೆ ನೋಡಂಬ್ರಿ. 2 4 8, 2 4 8. 9ರಲ್ಲಿ 8ನ್ನು ಕಳೆದ್ರೆ ಎಷ್ಟು ಬರುತ್ತೆ ಅಂತಂದರೆ 1 ಬರುತ್ತೆ, ಓಕೆನಾ. ಇದು ಭಾಜಕ, ಭಾಜ್ಯ, ಇದು ಸೇಮ್ ಭಾಗಲಬ್ಧ, ಇದು ಶೇಷ, ಓಕೆನಾ. ಈಗ ಗೊತ್ತಾಯ್ತಾ, ಇದು ಭಾಜಕ, ಇದು ಭಾಜ್ಯ, ಇದು ಭಾಗಲಬ್ಧ, ಇದು ಶೇಷ. ಹಾಗಾದರೆ ನಮ್ಗೆ ವಾಪಸ್ ಇದು ಭಾಜ್ಯ ಬರಬೇಕು ಅಂತಂದರೆ, ಈಗ ಭಾಜ್ಯ ಬರಬೇಕಂದ್ರೆ ಏನು ಮಾಡಬೇಕಾಗೈತೆ ನಾನು, ಈಗ ಭಾಜ್ಯ ಈಕ್ವಲ್ ಟು ನೋಡಿರಿ, ಇಲ್ಲಿ ಭಾಜ್ಯ ಈಕ್ವಲ್ ಟು ಭಾಜ್ಯ ಅಂತಂದರೆ 9, ಓಕೆನಾ. ಭಾಜ್ಯ ಈಕ್ವಲ್ ಟು ಭಾಜಕ ಅಂತಂದರೆ 2, ಓಕೆನಾ. ಭಾಜಕ ಅಂದರೆ 2 ಇಂಟು ತೊಗೊಂಡೆ. ಭಾಗಲಬ್ಧ ಎಷ್ಟು ಬಂದಿದೆ, ಇಲ್ಲಿ 4 ಬಂದಿದೆ, ಭಾಗಲಬ್ಧ 4 ಬಂದಿದೆ. ಶೇಷ ಇಲ್ಲಿ ಏನು ಬಂದಿದೆ, ಶೇಷ, ಓಕೆನಾ. ಶೇಷ 1 ಬಂದಿದೆ, ಪ್ಲಸ್ 1. ಇಲ್ಲಿ ನೋಡಿರಿ, 4 2 8 ಪ್ಲಸ್ 1 ಅಂತಂದರೆ 9. ಹಾಗಾದರೆ ಭಾಜ್ಯಕ್ಕೆ ವಾಪಸ್ ಬಂತೇನ್ರಿ, ಈಗ ಗೊತ್ತಾಯ್ತಲ್ಲ ಮಕ್ಕಳು ಯಾವ ಥರ ಅಂತ ಹೇಳಿ, ಓಕೆನಾ. ಈ ಥರ ಏನಪ್ಪ ಅಂದ್ರೆ ನೀವು ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ ಬಗ್ಗೆ ಗೊತ್ತಿರಬೇಕು, ಓಕೆನಾ. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಕಾನ್ಸೆಪ್ಟ್ನ ಇರಬೇಕು. ಹಾಗಾದರೆ ಮುಂದಿನ ಒಂದು ಕಾನ್ಸೆಪ್ಟಿಗೆ ನೋಡಂಬ್ರಿ. ಭಾಗಾಕಾರದಲ್ಲಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಅಥವಾ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಭಾಗಿಸಿದರೆ ಭಾಗಲಬ್ಧ ಯಾವಾಗಲೂ 0 ಆಗಿರುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಏನು ನೋಡಿದ್ವಿ, ಇದೇ ಥರದ್ದು ಇದೊಂದು ಕಾನ್ಸೆಪ್ಟ್. ಯಾವ ಥರ ಅಂತಂದರೆ ಇಲ್ಲಿ ನೋಡಿರಿ, ಯಾವುದರಿಂದ 1 ಡಿವೈಡೆಡ್ ಬೈ 0 ಇರ್ಬೋದು, 0/1 ಇರ್ಬೋದು, ಓಕೆನಾ. ಈ ಥರ ಏನು ಬಂದರೆ ಭಾಗಲೇ ಮಾಡಿದ್ರೆ ಯಾವುದು ಆನ್ಸರ್ ಬರಲ್ಲ ಅಂತ ಹೇಳ್ತಿದ್ದಾರೆ, ಓಕೆನಾ. ಹಾಗಾದರೆ ಮುಂದೆ ನೋಡಿರಿ, ಇಲ್ಲಿ ಭಾಗಾಕಾರದಲ್ಲಿ ಒಂದು ಸಂಖ್ಯೆಯನ್ನು ಸಮನಾಗಿ ಭಾಗ ಮಾಡುವುದಾಗಿದೆ. ಅಂದರೆ ಈಗ ನೋಡಿರಿ ಎಷ್ಟು ಭಾಗ ಅಂತಂದರೆ, ಇಲ್ಲಿ ನೋಡಿರಿ, ನಾವೇನೋ ಒಂದು ತೊಗೊಂಡಿರ್ತೀವಿ, ಅದನ್ನು ಸಮವಾಗಿ ಭಾಗ ಮಾಡಬೇಕು. ನಾವೊಂದು ಏನೋ ಹಣ್ಣು ತೊಗೊಂಡಿದ್ವಿ, ಎಷ್ಟು ಹಣ್ಣು ತೊಗೊಂಡಿದ್ವಿ, ಒಂದು 8 ಹಣ್ಣು ತೊಗೊಂಡಿದ್ವಿ, ಓಕೆನಾ. 8 ಹಣ್ಣುಗಳನ್ನು ತೊಗೊಂಡಿದ್ವಿ. ಈ 8 ಹಣ್ಣುಗಳದ ನಾವೆಷ್ಟು ಜನ ಇದ್ದೀವಿ, 4 ಜನ ಇದ್ವಿ ಅನ್ಕರಿ, ಓಕೆನಾ. 8 ಹಣ್ಣುಗಳಲ್ಲಿ 4 ಜನನ ಸಪ್ರೇಟಾಗಿ ಹಂಚ್ಬೇಕು, ಒಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂತ, ಓಕೆನಾ. 4 1 4 2 ಅಂದರೆ ಒಬ್ರಿಗೆ ಎಷ್ಟು ಹಣ್ಣುಗಳು ಬಂದಂಗೆ, ಅದು 2 ಹಣ್ಣುಗಳು ಬಂದಂಗೆ. ಅಂದರೆ ಇಲ್ಲಿ ಏನು ಕೊಟ್ಟಾರ, ಭಾಗಾಕಾರದಲ್ಲಿ ಒಂದು ಸಂಖ್ಯೆಯನ್ನು ಸಮನಾಗಿ ಭಾಗ ಮಾಡೋದಾಗಿದೆ ಅಂತ ಹೇಳ್ತಾರೆ, ಓಕೆನಾ. ಭಾಗಾಕಾರ ಅಂದ್ರೆ ಸಮವಾಗಿ ಡಿವೈಡ್ ಮಾಡ್ತಕ್ಕಂಥದ್ದು, ನಿನಗಿಷ್ಟು ಪರ್ಸೆಂಟ್, ನಿನಗಿಷ್ಟು ಅಂಥೇಳಿ ಸಮವಾಗಿ ಭಾಗ ಮಾಡ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ನೋಡೋದ್ರೆ 8 ಹಣ್ಣುಗಳಿದೆ, 4 ಜನರಿದ್ದಾರೆ, ಪ್ರತಿಯೊಬ್ಬರಿಗೆ ಎಷ್ಟು ಹಣ್ಣು ಬಂದಂಗೆ ಅದು 2 ಹಣ್ಣುಗಳು ಬಂದಂಗೆ, ಅಂದರೆ ಸಮವಾಗಿ ಅನಿಸ್ತಕ್ಕಂಥದ್ದು ಅಂತ ಅರ್ಥ. ಇಲ್ಲಿ ನೋಡಿ ಏನಿದೆ, 32 /
/8 8 ಇನ್ನು 32 ಡಿವೈಡ್ ಮಾಡಿದ್ರೆ 8 4 32 ಅಂದ್ರೆ 8ನ್ನು 32 ಎಷ್ಟು ಭಾಗದಂತೆ 38ನ್ನು 8ರಂತೆ 4 ಭಾಗಗಳನ್ನಾಗಿ ಓಕೆನಾ ಎಷ್ಟು ಭಾಗಗಳನ್ನಾಗಿ 4 ಭಾಗಗಳನ್ನಾಗಿ ಮಾಡಬಹುದಾಗಿದೆ ಅಂತ ಹೇಳ್ತಾರೆ ಓಕೆನಾ ಗೊತ್ತಾಯ್ತಲ್ಲ 32ರಾಗ 8ರಂತೆ ಭಾಗ ಮಾಡಬಹುದು ಅಂದ್ರೆ 4 ಭಾಗಗಳಾಗಿ ಮಾಡಬಹುದು ಅಂತ ಹೇಳ್ತಾರೆ ಓಕೆನಾ ಮುಂದಿನ ಪ್ರಶ್ನೆ ಮುಂದಿನ ಕಾನ್ಸೆಪ್ಟ್ ನೋಡ್ರಿ ಇಲ್ಲೇನಿದೆ ಬಾಧ್ಯತಾ ನಿಯಮಗಳು ಅಂತ ಗೊತ್ತು ಓಕೆನಾ ಬಾಧ್ಯತಾ ನಿಯಮಗಳಂತಂದ್ರೆ ಈಗ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಅದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನೋಡ್ತಕ್ಕಂಥದ್ದು ಓಕೆನಾ ಮಕ್ಕಳೇ ಈಗ ನೋಡಿರಿ ಬಾಧ್ಯತಾ ನಿಯಮಗಳನ್ನು ನೋಡ್ತಾ ಹೋಗ್ತೀವಿ ಅದರಲ್ಲಿ ಫಸ್ಟ್ನೇದು ಯಾವ ಥರ ನೋಡ್ತೀವಿ ಅಂತಂದರೆ 2ರಿಂದ ಭಾಗ ಹೋಗುವ ಸಂಖ್ಯೆಗಳು ಅಂತ ನೋಡ್ತೀವಿ ಓಕೆ ಈಗ ಯಾವುದೋ ಒಂದು ನಂಬರ್ಗಳನ್ನ ಕೊಟ್ಟರು ಉದಾಹರಣೆಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು 4002 4750 8004 6016 ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾದರೆ ನಾವೇನು ಮಾಡಬೇಕು ಇದು ಯಾವುದರಿಂದ ನಿಮ್ಗೆ 4 ಆಪ್ಷನ್ ಕೊಡ್ರಿ ಈ ಯಾವುದರಿಂದ ಈ ಸಂಖ್ಯೆಯು ಭಾಗ ಹೋಗುತ್ತದೆ ಯಾಕಂದರೆ ಎಲ್ಲವನ್ನು ಮಾಡ್ಕೊಂಡು ಕೂರಾಕ ನಮ್ಮ ಟೈಮಲ್ಲಿ ಎಕ್ಸಾಮಲ್ಲಿ ಟೈಮು ಕಡಿಮೆ ಇರೋದ್ರಿಂದ ನಾವೇನು ಮಾಡಬೇಕು ಈ ಬಾಧ್ಯತಾ ನಿಯಮದೊಳಗೆ ನಾವೇನು ಮಾಡಬೇಕು ಈಸಿಯಾಗಿ ಟ್ರಿಕ್ಕನ್ನು ನೋಡಬೇಕಾಗತ್ತೆ ಅಂದರೆ 2ರಿಂದ ಯಾವ್ಯಾವ ಸಂಖ್ಯೆ ನೋಡಿರಿ ಇಲ್ಲಿ ಏನು ಕೊನೆಯ ಸಂಖ್ಯೆ ಇದೆಯಲ್ಲ ಅಂದರೆ ಈ ಕೊನೆಯ ಸಂಖ್ಯೆ ಅಂದರೆ ಬಿಡಿ ಸ್ಥಾನದ ಸಂಖ್ಯೆಗಳು ಈ ಬಿಡಿ ಸ್ಥಾನದ ಸಂಖ್ಯೆಗಳನ್ನು ಮೊದಲು ನೋಡಬೇಕು ಓಕೆನಾ ಹಾಗಾದರೆ ನಿಮಗೆ ಹಿಂದಿನ ಒಂದು ನಂಬರ್ ಸೀರೀಸ್ನಲ್ಲಿ ನಾನು ಒಂದು ಕಾನ್ಸೆಪ್ಟ್ನ ಹೇಳಿದೆ ಓಕೆನಾ 2ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಅಂತ ಹೇಳಿದೆ 2ರಿಂದ ಭಾಗ ಹೋಗ್ತಕ್ಕಂದರೆ ಕೊನೆಯ ಸಂಖ್ಯೆ ಅಂದರೆ ಈ ಬಿಡಿ ಸ್ಥಾನಗಳ ಸಂಖ್ಯೆ ಏನು ಬಂದಿರಬೇಕಪ್ಪ ಅಂತಂದರೆ ನೋಡಿರಿ 2ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಯಾಪ 0 ಇರ್ಬೋದು 2 4 6 8 ಓಕೆನಾ ಈ ಇಷ್ಟು ನಂಬರ್ ಯಾವ ಈ 5 ಸಂಖ್ಯೆಗಳು ಏನಾದರೂ ಕೊನೆಯ ಸಂಖ್ಯೆಗಳಾಗಿದ್ದರೆ ಈ 5 ಸಂಖ್ಯೆಗಳು ಕೊನೆಯ ಸಂಖ್ಯೆ ಆಗಿದ್ದರೆ ಕಂಪಲ್ಸರಿ 2ರಿಂದ ಡಿವೈಡ್ ಆಗ್ತವೆ ಓಕೆನಾ ಯಾವ್ಯಾವ ಭಾಗ ಹೋಗ್ತಾವೆ ಅಂತ ನೋಡ್ತಾ ಹೋಗಂಬ್ರಿ ಓಕೆನಾ ನೋಡಿರಿ ಕೊನೆಯ ಸಂಖ್ಯೆ 2 ಇದೆ ಇದರಲ್ಲಿ 2 ಇದನ್ನು ಹಾಗಾದರೆ ಭಾಗ ಇದೆಲ್ಲ ಭಾಗ 2ರಿಂದನೇ ಭಾಗ ಹೋಗುತ್ತೆ ಹಾಗಾದ್ರೆ 0 ಇದೆ ಇದೆಲ್ಲವೂ 2ರಿಂದನೇ ಭಾಗ ಹೋಗುತ್ತೆ 4 ಇದೆ 4 ಇದು ಎಲ್ಲ 2ರಿಂದನೇ ಭಾಗ ಹೋಗುತ್ತೆ ಇದು 6 ಇದೆ ಕೊನೆಗೆ 6 ಇದೆ ಇಲ್ಲಿ 6 ಇದೆ ಓಕೆನಾ ಕೊನೆಯ ಸಂಖ್ಯೆ 2ರಿಂದ ಕಂಪಲ್ಸರಿ ಹೋಗುತ್ತೆ ಹಾಗಾದ್ರೆ ನೋಡಂಬ್ರಿ ಮಕ್ಕಳು ಯಾವ ಥರ ಹೋಗುತ್ತೆ ಅಂತ ಹೇಳಿ ಯಾಕಂದರೆ ಸುಮ್ಮನೆ ನೋಡೋದ್ರಿಂದ ಅದನ್ನು ಡಿವೈಡ್ ಮಾಡಿ ನೋಡಂಬ್ರಿ ಓಕೆನಾ ಈಗ ಯಾವುದಾದ್ರೂ ಒಂದು ಸಂಖ್ಯೆ ಓಕೆ 4 ಇದು 4002 ಇದೆ ಓಕೆನಾ 4002 ಹಾಗಾದ್ರೆ ನೋಡಿರಿ ಮಕ್ಕಳೇ ಯಾಕಂದರೆ 2 1 2 7 4 2 7 4 0 ಬಂತು ಈ 2 0ನ ಇಲ್ಲಿ ಬರ್ಕೊಂಬಿಡ್ರಿ ಯಾಕಂದರೆ ಇಲ್ಲಿ ಯಾವುದಕ್ಕೂ ನಂಬರ್ ಇಲ್ಲ ಅದಕ್ಕೆ 2 0 ಇಲ್ಲಿ ಬರ್ಕೊಂಡ್ರಿ ಆಮೇಲೆ ಈ 2ನ್ನ ಕೆಳಗೆ ಬರ್ಕೊರಿ ಓಕೆನಾ 2 1 2 1 2 ಓಕೆನಾ ಈಗೇನಾಯಿತು ಹಾಗಾದರೆ ಈಗ ನಮಗೆ ಇದು ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ಲ ಹೌದಿಲ್ಲ ಕಂಪ್ಲೀಟಾಗಿ ಡಿವೈಡ್ ಆಯ್ತು ಇಲ್ಲಾಂದ್ರೆ ಹಂಗೆ ಗೊತ್ತಾಗಲ್ಲ ಅಂದರೆ ಕಡ್ತಾ ಹೊಡೀರಿ ಓಕೆನಾ ಕಡ್ತಾ ಹೊಡೆಯೋ ಕ್ರಮದಿಂದ ಆದರೂ ಮಾಡಿರಿ 2 1 2 2 0 0 2 1 2 ಓಕೆನಾ ಈ ಥರ ಕಂಪ್ಲೀಟಾಗಿ ಯಾವುದೇ ಶೇಷ ಬಂತ ಯಾವುದು ಶೇಷ ಉಳ್ಳಿಲ್ಲ ಹೌದಿಲ್ಲ ರೀ ಕಂಪ್ಲೀಟಾಗಿ 0 ಬಂತು ಶೇಷ ಉಳ್ಳಿಲ್ಲ ಅಂದರೆ ಕಂಪ್ಲೀಟಾಗಿ 0 ಬಂದರೆ ಇದೇನಾಯಿತು 2ರಿಂದ ಭಾಗುತ್ತೆ ಹಂಗಾರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು ಯಾವಾಗಿರಬೇಕು 0 2 4 6 ಓಕೆನಾ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ 2ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಯಾವುದಂದ್ರೆ ಬಿಡಿ ಸ್ಥಾನದಲ್ಲಿ 0 2 4 6 ಇದ್ದರೆ ಇದು ಕಂಪಲ್ಸರಿ ಅದರಿಂದ ಹೋಗ್ತವೆ 2ರಿಂದನೇ ಡಿವೈಡ್ ಆಗುತ್ತೆ ಓಕೆ ಹಾಗಾದರೆ ಮಕ್ಕಳೇ ನೋಡಿರಿ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿರಿ ಇಲ್ಲಿ ಮುಂದಿನ ಭಾಗ ಹೋಗುವ ಸಂಖ್ಯೆಗಳು ಯಾವಂತ 3ರಿಂದ ಭಾಗ ಹೋಗುವ ಸಂಖ್ಯೆಗಳು ಯಾವ ಥರ ಸಂಖ್ಯೆಗಳು ಅಂತಂದರೆ ಇಲ್ಲಿ ನೋಡಿರಿ 603 ಇದೆ 603 614 ಇದೆ ನಮ್ಗೆ ಇದರ ಒಂದು ಟ್ರಿಕ್ ಗೊತ್ತಾಗಬೇಕು ಇದು ಕೆಳಗಿನ ಸಂಖ್ಯೆಗಳನ್ನು 3ರಿಂದ ಯಾವ ಭಾಗ ಹೋಗುತ್ತವೆ ಅಂತ ಕ್ವಶನ್ ಕೇಳಿದ್ರು ಅನ್ಕರಿ ಹಾಗಾದರೆ ನಾವು ಇಲ್ಲೆಲ್ಲ ಮಾಡ್ಕೊಂಡು ಕೂರೋಕ್ಕಾಗತ್ತಾ ನಮ್ಮ ಎಕ್ಸಾಮಲ್ಲಿ ಟೈಮ್ ಇರಲ್ಲ ಸೊ ಅದಕ್ಕೆ ನಾವೇನಪ್ಪ ಅಂದರೆ 3ರ ವಿಭಾಜಕತೆ ನಿಯಮದೊಳಗೆ ಇದನ್ನು ಒಂದು ಕಾನ್ಸೆಪ್ಟ್ನ ಕೇಳಂಬ್ರಿ ಈಗ 603 ಇದೆ 603ನ್ನು ಏನು ಮಾಡಬೇಕು ಕೂಡಿಸ್ಬೇಕು 6 + 0 + 3ನ್ನು ಕೂಡಿಸ್ರಿ ಏನಾಗುತ್ತೆ 6 + 0 ಅಂದರೆ 0 0 + 6 + 3 ಅಂದರೆ 9 ಓಕೆನಾ ಟೋಟಲ್ 9 ಬಂತು ಈ 9 3ರಿಂದ ಭಾಗ ಹೋಗುತ್ತಾ ನೋಡಬೇಕು 3 1 3 3 ಹಾಗಾದ್ರೆ ಹೋಗುತ್ತಲ್ಲ ಕಂಪ್ಲೀಟಾಗಿ ಡಿವೈಡ್ ಹೋಗುತ್ತಲ್ಲ ಶೇಷ ಯಾವುದು ಉಳಿಯಲ್ಲ ನೋಡಿ ಮಕ್ಕಳೇ ಈ ಥರ ಆದರೂ ಮಾಡಿ ಹಂಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಮಾಡಿರಿ ಓಕೆನಾ 3 1 3 3 ಓಕೆನಾ 9 ಆಯಿತು 0 ಶೇಷ ಏನು ಉಳಿಲ್ಲ ಹಂಗಾರೆ ಕಂಪ್ಲೀಟಾಗಿ 0 ಆಯ್ತಲ್ಲ ಸೊ ನೋಡಿರಿ ಈಗ 3ರಿಂದ 603 ಕಂಪಲ್ಸರಿ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಓಕೆನಾ ಭಾಗ ಹೋಗುತ್ತೆ ಹೆಂಗೆ ಭಾಗ ಹೋಗುತ್ತೆ ನೋಡಿರಿ 3 2 6 3 2 6 3 20 60 ಆದಂಗೆ ಓಕೆನಾ ಇಲ್ಲಿ 0 ಇಲ್ಲಿ 0 ಉಳಿದಿದ್ದೇನು 3 ಉಳೀತು ಓಕೆನಾ 3 1 3 3 1 3 ಕಂಪ್ಲೀಟಾಗಿ 0 ಆಯಿತಾ ನೋಡಿರಿ ಇದನ್ನು ಕೂಡಿಸಿ ಬಂದಿರೋ ಸಂಖ್ಯೆಯನ್ನು 3ರಿಂದ ಭಾಗ ಹೋಗಿ ಏನಾರು ಎಲ್ಲ ಕಂಪ್ಲೀಟಾಗಿ ಭಾಗ ಹೋಯಿತು ಅಂದರೆ ಈ ಉಳಿದಿರೋ ಸಂಖ್ಯೆ ಏನಂದ್ರೆ 3ರಿಂದನೇ ಭಾಗ ಹೋಗುತ್ತೆ ಅಂತ ತಿಳ್ಕೊಂಬಿಡ್ಬೇಕು ಹಾಗಾದರೆ 603ರ ವಿಭಾಜಕತೆ ಯಾವುದರಿಂದ ಭಾಗ ಹೋಗುತ್ತಂದರೆ 3ರಿಂದ ಭಾಗ ಹೋಗುತ್ತೆ ಹಾಗಾದರೆ ಮಕ್ಕಳೇ ಇದೊಂದು ಪ್ರಶ್ನೆಯನ್ನು ನೋಡ್ರಿ ಇದರಲ್ಲಿ ನೋಡಿರಿ
ಇಲ್ಲಿ 614 ಇದೆ. ಹಾಗಾದ್ರೆ 614ನ ಕೂಡಿಸ್ರಿ. ಯಾವ ಥರ? 6 + 1 + 4, 6 + 1 7, 7 + 4 11. ಓಕೆನಾ? 11 ಏನಾದ್ರು ಡಿವೈಡ್ ಆಗುತ್ತಾ ನೋಡಿರಿ. ಓಕೆನಾ? ಆಗುತ್ತಾ ಇಲ್ವಾ? ಆಗಲ್ಲ. ಓಕೆನಾ? ಪ್ಲಸ್ ಮಾಡಿದ್ರೆ ಆಗಲ್ಲ, 3ರಿಂದ ಹೋಗಲ್ಲ. ಹಾಗಾದ್ರೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ನೋಡಿರಿ. ಈಗ 3 ಇದೆ, 614 ಇದೆ. ಓಕೆನಾ? 3 2 6, 3 2 6. ಓಕೆನಾ? 0 ಆಯಿತು, 1 ಬಂತು. ಈಗ ನಾವೇನು ಮಾಡೋದು? ಈಗ 4ನ್ನ ಇಲ್ಲಿ ಇಳಿಸ್ಯಾನಾಗ ಬರಲ್ಲ, ಒಂದು 0 ತೊಗೊಂಡು 4ನ್ನ ಕೆಳ ತೊಗೊರಿ. ಓಕೆನಾ? ನಿಯರೆಸ್ಟ್ ಯಾವುದೈತೆ 3ರಲ್ಲಿ? 3 4 12, 3 4 12 ಬಂತು. ಇಲ್ಲೇನಾಯಿತು? 2 ಶೇಷ ಉಳಿತು. ನೋಡಿರಿ, ಈಗ ಶೇಷ ಉಳಿತು ಅಂದರೆ ಪಾಯಿಂಟ್ ತೊಗೋಬೇಕಾಗತ್ತೆ. ಸೊ ನಮಗೇನಾಗತ್ತೆ? ಇದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಹಾಗಾದರೆ ಇದೇನಂಗಾರೆ 3ರಿಂದ ಡಿವೈಡ್. ಯಾಕೆ 3ರಿಂದ ಡಿವೈಡ್ ಆಗಲ್ಲ ಅಂದರೆ ಇಲ್ಲಿ ಎಲ್ಲ ಕೂಡಿಸಿ 3ರಿಂದ ಡಿವೈಡ್ ಮಾಡಿದ್ರೆ ಆಗಿರಲಿಲ್ಲ ಅಂದರೆ ಈ ಕಂಪ್ಲೀಟಾಗಿ ಡಿವೈಡ್ ಮಾಡಿದ್ರೆ ಅದು ಆಗಲ್ಲ. ಸೊ ಹಾಗಾಗಿ ಏನಪ್ಪ ಅಂದ್ರೆ 3ರಿಂದ ಈ ಸಂಖ್ಯೆ 614 ಸಂಖ್ಯೆ ಡಿವೈಡ್ ಆಗಲ್ಲ. ಹಾಗಾದರೆ 603 ಡಿವೈಡ್ ಆಗುತ್ತಾ? ಇದನ್ನು ಕೂಡಿಸಿ ನೋಡ್ರಿಲ್ಲ. 6 + 3 ಅಂದರೆ 9, 3 1 3 3 ಕಂಪ್ಲೀಟಾಗಿ ಡಿವೈಡ್ ಆಯಿತು. ಹಾಗಾದರೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಹಾಗಾದರೆ ಮುಂದಿನ ವಿಭಾಜಕತೆ ನಿಯಮ ನೋಡಮ್ರಿ. ಓಕೆನಾ? 4ರಿಂದ ಭಾಗ ಹೋಗುವ ಸಂಖ್ಯೆಗಳು. 4ರಿಂದ ಯಾವ್ಯಾವ ಸಂಖ್ಯೆ ಭಾಗ ಹೋಗ್ತಾವೆ ಅಂತ ಕೇಳಿದ್ದಾರೆ. ಹಾಗಾದರೆ ಇದ್ರದ್ದು ಏನಾಯ್ತಪ್ಪ? ಇದ್ರದ್ದು ಒಂದು ಕಾನ್ಸೆಪ್ಟ್ ಏನಾಯ್ತು ಅಂದರೆ ಇದ್ರ ಏನು ಟ್ರಿಕ್ ಐತೆ ಅಂದರೆ ನೋಡಿರಿ, ಕೊನೆಯ ಸಂಖ್ಯೆ, ಕೊನೆ 2 ಸಂಖ್ಯೆ, ಕೊನೆ 2 ಸಂಖ್ಯೆ ಯಾವುದಾದ್ರೂ ಇರ್ಬೋದು. ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋಗಬೇಕು. ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋಗಬೇಕು. ಕೊನೆಯ 2 ಸಂಖ್ಯೆ 4ರಿಂದ ಭಾಗ ಹೋಗಬೇಕು. ಅಥವಾ ಕೊನೆಯ 2 ಸಂಖ್ಯೆ 2 0 ಆಗಿರಬೇಕು. 2 0 ಇರಬೇಕು. ಓಕೆನಾ? 2 0 ಇರಬೇಕು. ಹಾಗಾದ್ರೆ ಏನಾಗುತ್ತೆ? ಇದು 4ರಿಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿರಿ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? 2 ಸಂಖ್ಯೆ ಏನಾಗಿರಬೇಕು? 4ರಿಂದ ಡಿವೈಡ್ ಆಗ್ತಿರಬೇಕು, ಅಥವಾ 2 0 ಆದರೂ ಇರಬೇಕು. ಯಾವ ಥರ ಅಂತ ನೋಡಮ್ರಿ. ಓಕೆನಾ? ಇವಾಗ ನೋಡಿರಿ, ಈಗ 1458 ಇದೆ. ಹಾಗಾದರೆ ನಾ ಕೊನೆ 2 ಸಂಖ್ಯೆನ 4ರಿಂದ ಡಿವೈಡ್ ಮಾಡ್ತೀನಿ. ಓಕೆನಾ? 58 ಡಿವೈಡೆಡ್ ಬೈ 4, 4 1 4, 1 ಉಳಿತು 18 ಆಯಿತು. 4 ಇದು 4 6 18 ಹೋಗುತ್ತೇನ್ರಿ. 4 3 4 4 16, ಇದು ಹೋಗಂಗಿಲ್ಲ. ಸೊ ಇದು ಕಂಪ್ಲೀಟಾಗಿ ಹೋಗುತ್ತಾನೆ ನೋಡಮ್ರಿ. ನೋಡಿರಿ ಹೋಗುತ್ತೆ, 4ರಿಂದ ಭಾಗ ಹೋಗುತ್ತಾನೆ ನೋಡಿರಿ. 4 3 12, 4 3 12, 14ರಲ್ಲಿ 12 ಹೋದರೆ 2 ಉಳಿತು, 25 ಆಯಿತು. ನೋಡಿರಿ 4 4 6 24, 4 6 24, 1 ಉಳಿತು 18 ಆಯಿತು. ಹಾಗಾದರೆ 4 4 16, ರಿಮೈನಿಂಗ್ 2 ಉಳಿತು. ಇಲ್ಲಿ 4 ದೊಡ್ಡದಾಯ್ತು, ಇಲ್ಲಿ ಚಿಕ್ಕದಾಯ್ತು, ಪಾಯಿಂಟ್ ಬರುತ್ತೆ. ಸೊ ನಮ್ಮ ಪಾಯಿಂಟ್ ಬರಬಾರ್ದು. ಓಕೆನಾ? ಹಾಗಾದರೆ ಈ ಸಂಖ್ಯೆ ಏನಾಗುತ್ತೆ? ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದರೆ ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋಗಲಿಲ್ಲ. ಓಕೆನಾ? ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋದವನು ಇಲ್ಲ. ಹಾಗಾದ್ರೆ ಈ ಕೊನೆ 2 ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ ನೋಡಿರಿ. 4 1 4 6 24. ಹಾಗಾದ್ರೆ ಕಂಪ್ಲೀಟಾಗಿ ಹೋಗುತ್ತೆ. ಒಂದು ಸರಿ ಟೆಸ್ಟ್ ಮಾಡಿರಿ. ಕಂಪ್ಲೀಟಾಗಿ ಹೋಗುತ್ತೆ, ಒಂದು ಸರಿ ಟೆಸ್ಟ್ ಮಾಡಿರಿ ಮಕ್ಕಳೇ. ಓಕೆನಾ? 4ರಿಂದ ಡಿವೈಡ್ ಮಾಡಿರಿ. 4 2 8, ಯಾಕಂದರೆ ಇಲ್ಲಿ 11 ಇದೆ, ಇಲ್ಲಿ 4 ಇದೆ. ನಿಯರೆಸ್ಟ್ ಅಂದರೆ 8. ಓಕೆನಾ? 11ರಲ್ಲಿ 8 ಕಳೆದ್ರೆ, ಓಕೆನಾ? 11ರಲ್ಲಿ 8 ಕಳೆದ್ರೆ 3 ಉಳಿತು. ಈ ಕೆಳಗೆ 2 ತೊಗೊರಿ. ಓಕೆನಾ? 11 ಇದು ಎಷ್ಟಾಗುತ್ತೆ ನೋಡಿರಿ. 4 8 4 8 32, 4 8 32, 2 0 ಆಯಿತು. ಉಳಿದಿದ್ದು 4. ಓಕೆನಾ? 4 1 4, 4 1 4. ಹಾಗಾದ್ರೆ ಕಂಪ್ಲೀಟಾಗಿ 0 ಆಯಿತು. ನೋಡಿರಿ, ಈ 2 ಸಂಖ್ಯೆ 4ರಿಂದ ಡಿವೈಡ್ ಆದವು ಅಂತಂದರೆ ಕಂಪ್ಲೀಟಾಗಿ ಡಿವೈಡ್ ಆಯಿತು. ಹಾಗಾದರೆ ಇದು 26 ಡಿವೈಡ್ ಆಗುತ್ತೆ ನೋಡಿರಿ 4ರಿಂದ. 4 1 4 6 24, ಇದು ಕಂಪ್ಲೀಟಾಗಿ ಡಿವೈಡ್ ಆಗಿ. ಇದನ್ನು ನೀವು ಮಾಡಿ ನೋಡಿರಿ. ಓಕೆನಾ? ಹಾಗಾದರೆ ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ. ಕೊನೆ 2 ಸಂಖ್ಯೆ ಏನಾಗಿರಬೇಕು? 0 ಆಗಿರಬೇಕು. ಹಾಗಾದ್ರೆ ನೋಡಿರಿ ಮಕ್ಕಳು, ಕೊನೆ 2 ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಳ್ತೀನಿ. ಅದು ಸಂಖ್ಯೆ 2ರಿಂದ 0 ಇದ್ದರೆ 2 0 ಇರಬೇಕು. ನೋಡಿರಿ 300 ಇದೆ. 300 4ರಿಂದ ಡಿವೈಡ್ ಆಗುತ್ತಾ? ನೋಡಮ್ಮ, ಕಂಪಲ್ಸರಿ ಡಿವೈಡ್ ಆಗಲೇಬೇಕು. ಯಾಕಂದ್ರೆ ಕಂಡೀಷನ್ ಏನಿದೆ? ಕೊನೆಯ 2 ಸಂಖ್ಯೆ 2 0 ಇದ್ರೆ ಮಿನಿಮಮ್ 2 0 ಇರಬೇಕು. 2 0 ಇದ್ರೆ 4ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದೆ. ಓಕೆ, ನೋಡಮ್ರಿ. 4 1 4 1 ಅಂದರೆ ನಿಯರೆಸ್ಟ್ 4 1 3 ಐತೆ. ಓಕೆನಾ? ಬರಲ್ಲ. 4 6 24, 4 7 4 7 28. ಓಕೆನಾ? ಎಷ್ಟು ಉಳಿತು? 30 28 ಕೇಳಿದ್ರೆ 2 ಉಳಿತು, 0 ಆಯ್ತು. 4 5 20, 4 5 20. ನೋಡಿರಿ, ಕೊನೆಯ 2 ಸಂಖ್ಯೆ 0 ಇದ್ದ ಕಂಪಲ್ಸರಿ ಅದರಿಂದ ಡಿವೈಡ್ ಆಗುತ್ತೆ, 4ರಿಂದನೇ ಏನಾಗುತ್ತೆ? ಭಾಗ ಹೋಗುತ್ತೆ. ಓಕೆನಾ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ, 5ರಿಂದ ಭಾಗ ಹೋಗೋ ಸಂಖ್ಯೆಗಳು. ನೋಡಿರಿ, ಇದರ ಕಾನ್ಸೆಪ್ಟ್ ಏನೈತೆ ಅಂದರೆ ಮಕ್ಕಳೇ, 5ರಿಂದ ಯಾವ್ಯಾವ ಸಂಖ್ಯೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗ್ತಾವೆ ಅಂತಂದರೆ,
ಕೊನೆಯ ಸಂಖ್ಯೆ 5 ಇರಬೇಕು ಅಥವಾ 0 ಇರಬೇಕು. ಕೊನೆಯ ಸಂಖ್ಯೆ ಏನಿರಬೇಕು? 5 ಇರಬೇಕು ಅಥವಾ 0 ಇರಬೇಕು. ಹಾಗಿದ್ರೆ ಏನು ಉಳಿಕೆದೆಲ್ಲ ನಂಬರು ಇದೇನಾಗುತ್ತೆ? ಡಿವೈಡ್ ಆಗುತ್ತೆ. ನೋಡಂಬ್ರಿ, ಇಲ್ಲಿ 5 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 5 ಇದೆ. ಹಾಗಾದ್ರೆ ನೋಡಂಬ್ರಿ, 5 215 ಡಿವೈಡೆಡ್ ಬೈ 5. ನೋಡಿರಿ ನಿಯರೆಸ್ಟ್ ಎಷ್ಟೈತಿ? 21ಕ್ಕೆ ನಿಯರೆಸ್ಟು 5 4 20 ಒಂದು ಉಳಿತು. 21ರಲ್ಲಿ 20 ಕಾದರೆ ಒಂದು ಉಳಿತು, 15 ಆಯಿತು. 5 3 15 5 3 15 ನೋಡಿ ಕಂಪ್ಲೀಟಾಗಿ 0 ಆಯಿತು. ಹಾಗಾದರೆ ಕೊನೆಯ ಸಂಖ್ಯೆ 5 ಐತೆ, ಹಂಗಾರೆ 5ಇಂದ ಕಂಪ್ಲೀಟ್ 0 ಆಯಿತು. ಹಾಗಾದ್ರೆ 0 ಇದ್ದರೆ ಏನಾಗುತ್ತೆ ನೋಡಿರಿ, 5 8,000 ಓಕೆನಾ. 5 1 5 5 1 5 ಎಷ್ಟು ಉಳಿತು? 3 ಉಳಿತು, 30 ಆಯಿತು. 5 6 30 5 6 30 ಕಂಪ್ಲೀಟಾಗಿ 0. ಈ ಉಳಿದು 2 0 ಇಲ್ಲಿ ಬರ್ಕೊಂಬೇಡ್ರಿ. ಓಕೆನಾ, ಗೊತ್ತಾಯ್ತಲ್ಲ ಯಾವ ಥರ ಆನ್ಸರ್ ಬರುತ್ತೆ ಅಂತ. ಓಕೆನಾ ಮಕ್ಕಳೇ, ಈ ಥರ ಆನ್ಸರ್ ಮಾಡಬೇಕು. ಹಾಗಾದರೆ ಏನಿರುತ್ತೆ? 5ರಿಂದ ಡಿವೈಡ್ ಆಗಬೇಕಂದ್ರೆ ಯಾವ್ಯಾವ ಕೊನೆಯ ಸಂಖ್ಯೆ ಏನಾಗಿರಬೇಕು? ಕೊನೆಯ ಸಂಖ್ಯೆ 5 ಆದ್ರೆ ಆಗಿರಬೇಕು ಅಥವಾ 0 ಆದರೆ ಇರಬೇಕು. 5 ಅಥವಾ 0 ಕೊನೆಯ ಸಂಖ್ಯೆ ಇದ್ದರೆ 5ರಿಂದ ಕಂಪಲ್ಸರಿ ಏನಾಗುತ್ತೆ? ಡಿವೈಡ್ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗಾದರೆ ಮಕ್ಕಳೇ ಉಳಿದ 2 ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ ಹೇಳಿ. ಓಕೆನಾ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗಂಬ್ರಿ. ನೋಡಿ, 6ರಿಂದ ಭಾಗ ಹೋಗುವ ಸಂಖ್ಯೆಗಳು. 6ರಿಂದ ಯಾವ್ಯಾವ ಭಾಗ ಹೋಗ್ತಾವೆ ಅಂತ ನೋಡ್ತಾರೆ. ಓಕೆ, ಇಲ್ಲಿ ಏನಿದೆ ನೋಡಿರಿ, 6ರಿಂದ ಭಾಗ ಹೋಗ್ಬೇಕಾದ್ರೆ ಕಂಡೀಷನ್ ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಸಂಖ್ಯೆ 3ರಿಂದ ಮತ್ತು 2ರಿಂದ ಹೋಗುವ ಸಂಖ್ಯೆ, ಅಂದರೆ 3ರಿಂದನೂ ಹೋಗಿರ್ಬೇಕು. ಒಂದು ಯಾವ ಸಂಖ್ಯೆ ಆದರೂ 3ರಿಂದ ಹೋಗಿರಬೇಕು, 2ರಿಂದ ಹೋಗಿರಬೇಕು. ಅಂಥ ಸಂಖ್ಯೆ ಯಾವುದರಿಂದ ಹೋಗುತ್ತೆ? 6ರಿಂದ ಹೋಗುತ್ತೆ. ಮತ್ತು ಒಂದು ಕಂಡೀಷನ್, 2 ಕಂಡೀಷನ್ ಅಪ್ಲೈ ಆಗಬೇಕು ಮಕ್ಕಳೇ. 3ದು ಕಂಡೀಷನ್ ಅಪ್ಲೈ ಆಗಬೇಕು, 2ರದ್ದು ಕಂಡೀಷನ್ ಅಪ್ಲೈ ಆಗಬೇಕು. 2ರ ಕಂಡೀಷನ್ ಏನು? ಕೊನೆಯ ಸಂಖ್ಯೆ 2 4. ನೋಡಿರಿ, 2ರದ್ದು ಏನೈತೆ? ಆವಾಗಲೇ ಹೇಳಿದೆ, ವಿಭಾಜಕತೆ ನಿಯಮ 2ರದ್ದು ಏನಿದೆ? 0 2 4 6 8. ಕೊನೆಯ ಸಂಖ್ಯೆ ಏನಾಗಿರಬೇಕು? 0 2 4 6 8 ಇದಿದ್ದರೆ ಮಾತ್ರ ಕಂಪಲ್ಸರಿ ಡಿವೈಡ್ ಆಗುತ್ತೆ. ಹಾಗಾದರೆ 3ದ್ದು ಏನೈತೆ? 3ರಿಂದ ಭಾಗ ಹೋಗ್ಬೇಕಂದ್ರೆ ಏನು ಬೇಕು? ಓಕೆನಾ, 3ರಿಂದ ಭಾಗ ಹೋಗ್ಬೇಕಾದ್ರೆ ಕೊನೆಯ ಸಂಖ್ಯೆ ಅಂದರೆ ಇದನ್ನ ಪ್ಲಸ್ ಮಾಡಿ, ಯಾವುದೇ ಒಂದು ಸಂಖ್ಯೆನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 3ರಿಂದ ಡಿವೈಡ್ ಮಾಡಿ ಕಂಪ್ಲೀಟಾಗಿ 0 ಬಂದರೆ ಆ ಎಲ್ಲ ಸಂಖ್ಯೆ 3ರಿಂದ ಹೋಗುತ್ತೆ. ಹಾಗಾದರೆ ಯಾವುದಾದ್ರೂ ಈ ಒಂದು ಸಂಖ್ಯೆ 2ರಿಂದನೂ ಡಿವೈಡ್ ಆಗಬೇಕು, 3ರಿಂದನೂ ಡಿವೈಡ್ ಆಗಬೇಕು. 2ರಿಂದ ಡಿವೈಡ್ ಆದರೆ ಈ ಸಂಖ್ಯೆ ಏನಪ್ಪ ಅಂದರೆ 6ರಿಂದ ಕಂಪಲ್ಸರಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಯಾವ ಥರ? ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿರಿ. ಈಗ ಇವು ನೋಡಿರಿ, 2 4 6 8 10 12 14 ಅಂತ ಇರ್ತಾರೆ. ಓಕೆನಾ, ಸುವಾನ್. ಹಾಗಾದರೆ 3 ಮಗ್ಗೆ ಬರ್ತದೆ. 3 6 9 12 14 16. ಓಕೆನಾ, ಈ ಥರ 6 1 6 2. ಓಕೆನಾ, ಇಲ್ಲಿ ನೋಡ್ರಿ, ಈ 6 ಈ 6 ಅಂದರೆ 6 ಹೋಗುತ್ತಾ? ಅಂದರೆ ಇದ್ರಾಗ 6 ಇದೆ, ಇವೆರಡರಾಗ 6 ಇದ್ದರೆ ಈ 6ಲಿಂದ ಹೋಗುತ್ತೆ. ಇವೆರಡರಾಗ 12 ಇತ್ತು ಅಂತಂದರೆ ಇದ್ರಾಗ 12 ಹೋಗುತ್ತೆ. ಇದ್ರಾಗ 18 ಬಂತು ಅಂದರೆ ಇದ್ರಾಗ 18 ಬಂದರೆ ಇಲ್ಲಿರೋ 18 ಹೋಗುತ್ತೆ. ಓಕೆನಾ, ಅಂದ್ರೆ ಈ ಸಂಖ್ಯೆಗೆ ಯಾವ ಸಂಖ್ಯೆ 2 ಒಂದೇ ಸೇಮ್ ಸಂಖ್ಯೆ ಇರ್ತವೆ, ಇದು 6ರಿಂದನೇ ಹೋಗುತ್ತೆ ಅಂತ ಅರ್ಥ. ಓಕೆನಾ, ಇವಾಗ ಗೊತ್ತಾಯ್ತಾ ಕಾನ್ಸೆಪ್ಟ್ ಯಾವ ಥರ ಅಂತ ಹೇಳಿ. ಹಾಗಾದರೆ ಮಕ್ಕಳು ಇವಾಗ ನೋಡಿರಿ, ಈಗೇನು ಕೇಳ್ಯಾರ? 906 ಇದೆ. 906 ಅಂದರೆ 2ರ ಕಂಡೀಷನ್ ಅಪ್ಲೈ ಆಗುತ್ತೆ. ಮೊದಲು ಒಂದು ಸರಿ ನೋಡಿರಿ, 2 ಕಂಡೀಷನ್ ಇದೆ. ಕೊನೆಯ ಸಂಖ್ಯೆ 2 4 6 8 ಇರ್ಬೇಕು. ಹಂಗಾರೆ 6 ಇದೆ, 2ರ ಕಂಡೀಷನ್ ಅಪ್ಲೈ ಆಗುತ್ತೆ. ಓಕೆನಾ, 2ರ ಕಂಡೀಷನ್ ಗೊತ್ತಾಯಿತು. ಹಾಗಾದರೆ 3ದು ಕಂಡೀಷನ್ ನೋಡಿರಿ, 3ದು ಕಂಡೀಷನ್ ಪ್ಲಸ್ ಮಾಡಬೇಕಲ್ಲ. 9 + 0 + 6. ಓಕೆನಾ, ಕೂಡಿಸಿದ್ರೆ ಎಷ್ಟಾಗುತ್ತೆ? 9 + 6 ಅಂತಂದರೆ 15. 15 3ರಿಂದ ಹೋಗುತ್ತೆ, 3 1 3 5 15. ಓಕೆನಾ, ಹಂಗಾರೆ ಕಂಪಲ್ಸರಿ ಏನಾಯಿತು? 5ರಿಂದ ಹೋಯಿತು. ಇದು 2ರಿಂದ ಹೋಗುತ್ತೆ, ಇದು 3ರಿಂದ ಹೋಗುತ್ತೆ. ಹಾಗಾದರೆ 6ರಿಂದ ಹೋಗುತ್ತಿಲ್ಲ ಒಂದು ಸರಿ ಟೆಸ್ಟ್ ಮಾಡಮ್ರಿ. 6ರಿಂದ ಹೋಗುತ್ತಿಲ್ಲ ನೋಡಿರಿ ಮಕ್ಕಳೇ. 6 1 6, 9ರಲ್ಲಿ 6 ಕಳೆದ್ರೆ 3 30 ಆಯಿತು. ಓಕೆನಾ, 6 5 30, 6 5 30, ಉಳಿದಿದ್ದು 6 6 1 6. ಹಾಗಾದರೆ ಹೋಗುತ್ತಲ್ಲ ಮಕ್ಕಳೇ. ಹಾಗಾದ್ರೆ ನೋಡಿರಿ, 2 ಮತ್ತು 3ರಿಂದ ಭಾಗ ಹೋಗುವ ಸಂಖ್ಯೆಗಳು 6ರಿಂದನೂ ಭಾಗ ಹೋಗ್ತವೆ ಅಂತ ಹೇಳ್ದಂಗೆ. ಓಕೆನಾ, 6ದ ಕಂಡೀಷನ್ ಗೊತ್ತಾಯ್ತು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಾರೆ ಉಳಿದಿದ್ದ ಪ್ರಶ್ನೆಗಳನ್ನು ನೀವೇ ಮಾಡಿರಿ. ಈ ಕ್ವಶನ್ಸ್ ಏನೈತಲ್ಲ, ಈ ಥರ ಏನು ಕಂಡೀಷನ್ ಇದೆಯಲ್ಲ, ಇದೇ ಕಂಡೀಷನ್ ನೀವು ಮಾಡ್ತಾ ಹೋಗ್ರಿ. ಓಕೆನಾ, ಹಾಗಾದ್ರೆ ನಾ ಇನ್ನೊಂದು ಪ್ರಾಬ್ಲಮ್ಸನ್ನ ಇದನ್ನು ಬಿಡಿಸ್ತಾ ಹೋಗ್ತೀನಿ ನೋಡಿರಿ ಒಂದು ಸರಿ, ಆಮೇಲೆ ಬೇಕಾದ್ರೆ ನೀವು ಬಿಡಿಸ್ರಿ. ಓಕೆ, ಇಲ್ಲಿ ನೋಡಿರಿ ಮಕ್ಕಳೇ, ಏನಿದೆ? 6 ಇದೆ, 624 ಇದೆ. 2ರ ಕಂಡೀಷನ್ ಏನಿದೆ? 2ರ ಕಂಡೀಷನ್ನು 2 0 2 4 6 8. ಇದ್ರಾಗ ಯಾವುದಾದ್ರೂ ಒಂದು ಬಿಡಿ ಸ್ಥಾನದಲ್ಲಿದ್ದರೆ ಮುಗೀತು. ಇದರಲ್ಲಿ ಬಿಡಿ ಸ್ಥಾನ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಹಾಗಾದರೆ ಒಂದು ಕಂಡೀಷನ್ನು ಅಪ್ಲೈ ಆಯಿತು. ಹಾಗಾದರೆ ಇನ್ನೊಂದು ಕಂಡೀಷನ್ ನೋಡಿರಿ, ಇನ್ನೊಂದು ಕಂಡೀಷನ್ನು 3ರಿಂದ ಡಿವೈಡ್ ಆಗಬೇಕು. 3ರಿಂದ ಡಿವೈಡ್ ಆಗಬೇಕಂದ್ರೆ ಪ್ಲಸ್ ಮಾಡಬೇಕು. ಓಕೆನಾ, 6 + 2 + 4. ಓಕೆನಾ, 6 + 4 ಅಂದರೆ 10 + 12. 12 ಡಿವೈಡೆಡ್ ಬೈ 3 ಅಂದರೆ 3 1 3 4 12.
ಓಕೆನಾ. ಹಾಗಾದರೆ ಇದು ಪ್ಲಸ್ ಆಯ್ತು. ಹಾಗಾದರೆ ಈ ಸಂಖ್ಯೆ 6ರಿಂದ ಕಂಪಲ್ಸರಿ ಹೋಗುತ್ತೆ ಇಲ್ಲ ಒಂದು ಸಾರಿ ನೋಡಿರಿ. 6 1 6 0 ಆಯಿತು, 2 ಉಳೀತು, 0 ತೊಗೊರಿ, 24 ಆಯಿತು. 6 4 24, 6 4 24, ಅದು ಕಂಪ್ಲೀಟಾಗಿ 0 ಹೋಯ್ತಲ್ಲ. ಸೊ ಹಾಗೆ ಏನು ಮಾಡೋಕ್ಕೆ ಎರಡು ಕಂಡೀಷನ್ ಅಪ್ಲೈ ಆಗ್ತಿದ್ವು ಅಂದರೆ ಮೂರನೇ ಕಂಡೀಷನ್ ಆರಾಮಾಗಿ ಹೋಗುತ್ತೆ. ಹಾಗಾದರೆ ಈ ಎರಡು ಪ್ರಶ್ನೆಗಳನ್ನು ನೀವು ಮಾಡಿ ಸಾಲ್ವ್ ಮಾಡಿರಿ ಮಕ್ಕಳೇ. ಹಾಗಾದರೆ